ಈ ದಿನ ಹೊಸದಾಗಿ ಬಡಿಗೆ ಸಮಾಜ ಅಂದರೆ ಯಾವತ್ತು ಯಾರು ಮನೆ ಕಟ್ಟಬೇಕು, ಇಲ್ಲ ಯಾವುದೋ ಬಿಲ್ಡಿಂಗ್ ಕಟ್ಟಬೇಕು, ಇನ್ಕ್ಲೂಡಿಂಗ್ ವಿಧಾನಸೌಧ ಇರ್ಬೋದು, ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಇರ್ಬೋದು, ಅದರಲ್ಲಿ ಬಡಿಗೆಯವರಾಗಲಿ ಅಂದರೆ ಕಾರ್ಪೆಂಟರು ಬೇಕೇ ಬೇಕು. ಅದರದ್ದು ಒಂದು ಸಂಘ ಮೊಟ್ಟ ಮೊದಲಿಗೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಅಧ್ಯಕ್ಷರು ಮಧು ಅವರು, ಗೌರವಾಧ್ಯಕ್ಷರು ಅಸಾದುಲ್ಲಾ ಖಾನ್ ಅವರು, ಕಾರ್ಯದರ್ಶಿಗಳಾದ ಇಮ್ತಾಜ್ ಅವರು ಇದನ್ನು ಒಂದು ಕೈಗೆತ್ಕೊಂಡಿದ್ದಾರೆ. ಇದಕ್ಕೆ ಇವತ್ತು ಒಂದು ಪೂರಕವಾಗಿ ನಮ್ಮ ಯುವ ನಾಯಕ ಸತೀಶು ಹುಟ್ಟಿದ ದಿನ ಮತ್ತು ಈ ದಿನ 14ನೇ ತಾರೀಕು ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಅಂತಾರೆ. ನಾವು ವ್ಯಾಲೆಂಟೈನ್ ಡೇಸ್ಗೂರ ಬಂದಿಲ್ಲ ಇಲ್ಲಿ, ಅರ್ಥ ಆಯ್ತಾ ಬಂಧುಗಳೇ? ನಮ್ಮ ಇವರು ಬಂದಿದ್ದಾರೆ, ಜಗದೀಶ್ ಅವರು ಪತ್ರಕರ್ತರು, ಇಷ್ಟೊತ್ತು ನಮ್ಮ ವಕೀಲರು ಜಯಪ್ಪಣ್ಣ ಅವರು ಇವಾಗ ತಾನೇ ನಿರೂಪಣೆ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಶಂಕರಪ್ಪನವರು ಭವಿ ಸಂಘದ ಅಧ್ಯಕ್ಷರಿಲ್ಲೇ ಬಂದಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದ ಮಂಜುನಾಥ್ ಅವರು ಬಂದಿದ್ದಾರೆ. ನಮ್ಮ ಬಾಬು ಅವರು, ಶ್ರೀನಿವಾಸ್ ಬಾಬು ಅವರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಇಲ್ಲೆಲ್ಲ ನಡೆದಿರುವ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ತಂಗಿರೆ, ಇದು ಒಂದು ಒಳ್ಳೆ ಕೆಲಸ. ಇದಕ್ಕೆ ಇನ್ಶೂರೆನ್ಸು ಪ್ರತಿಯೊಬ್ಬ ಬಡಿಗೆವರೆಗೂ ಅವ್ನಿಗೆ ಇನ್ಶೂರೆನ್ಸು. ನೀವು ಮದುವರೆ आप इधर आके किधर किस को इंश्योरेंस बनाना 5 लाख का ಆಯುಷ್ಮಾನ್ ಭಾರತ್ ಕಾರ್ಡ್ ಭಾಳ ಜನ ಮಾಡಿಸಿರಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ. 5 ಲಕ್ಷದವರೆಗೂ ಉಚಿತವಾಗಿದೆ. ಅದನ್ನು ಕಾರ್ಡ್ ಮಾಡಿಸಿ, ಇಲ್ಲ ಯಾವುದೇ ಆಗ ಸೊಸೈಟಿಲ್ಲೋ ಯಾವುದ್ರಲ್ಲ ಒಂದು ಸೇರಿಸಿ. ಯಾಕಂದರೆ ಉಚಿತವಾಗಿ 5 ಲಕ್ಷದವರೆಗೂ ಸಿಗ್ತದೆ. ನೀವು ಎಂಟೈರ್ ಬಡಿಗೆ ಸಮಾಜ ಮಾಡಬೇಕಾದ್ರೂ ಫಸ್ಟು ಅವ್ರ ಫ್ಯಾಮ್ಲಿಗೆ ಇನ್ಶೂರೆನ್ಸ್ಗಳು ಮಾಡಿ, ಉಳಿದು ಅವ್ರ ಆರ್ಥಿಕವಾಗಿ ಇನ್ನೊಂದು ಏನಾದ್ರು ಕೆಲಸಗಳು ಬೇಕಾ, ಎಷ್ಟು ಬೇಕಾದ್ರೂ ಕೆಲಸ ಕೊಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಯುವ ನಾಯಕರು ಇವತ್ತು ಹುಟ್ಟಿದ ಬುದ್ಧಿ ಸಹ ನೀವು ಕರೆಸಿದ್ದೀರಾ. ಅವ್ರಿಗೆ ಶುಭ ಕೋರ್ತಾ 4 ಮಾತುಗಳಲ್ಲಿ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಿಮ್ಮ ಒಂದು ಸಂಘ ವೃದ್ಧಿಯಾಗಲಿ. ಇದನ್ನು ಮಾರ್ಗದರ್ಶಕವಾಗಿ ತಗೊಂಡು ಕೋಲಾರ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆಯೂ ಸ್ಟಾರ್ಟ್ ಆಗಲಿ ಅಂತ ಆ ದೇವರಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಕಾರ್ಪೆಂಟರ್ಗಳ ಒಂದು ಸಂಘಟನೆ ಮಾಡಬೇಕು ಅಂಥೇಳಿ ನಮ್ಮ ಮಧುಸೂದನ್ ಚಾರಿ ಅವರು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಸುಮಾರು 2,500 ಕಾರ್ಮಿಕರ ಒಂದು ಮೆಂಬರ್ಶಿಪ್ ಕಾರ್ಡ್ನ ಮಾಡಿ ಇವತ್ತು ಈ ಒಂದು ಕಚೇರಿನ ಓಪನ್ ಮಾಡಿ ಕಾರ್ಮಿಕರಿಗೆ ಅಂತೇಳ್ಬಿಟ್ಟು ಒಂದು ಸವಲತ್ತುಗಳನ್ನ ಏನು ಕೊಡಬೇಕು ಅದನ್ನು ಕೊಡೋದಕ್ಕೆ ಅಂಥೇಳಿ ಇವತ್ತು ಒಂದು ಶ್ರಮನ ಪಡ್ತಿದ್ದಾರೆ. ಈ ದಿನ ನನ್ನ ಹುಟ್ಟುಹಬ್ಬದ ಜನ್ಮದಿನಾಚರಣೆಯ ಪ್ರಯುಕ್ತ ನಮ್ಮ ಮಧುಸೂದನ್ ಸರ್ ಅವರು ನಿಮ್ಮ ಕಾರ್ಯಕ್ರಮ 11:30ವರೆಗೆ ಆಗುತ್ತೆ ಸರ್, ದಯವಿಟ್ಟು ನಾವೆಲ್ಲನೂ ಇಲ್ಲಿ ಸೇರಿದ್ದೀವಿ. ಇವತ್ತು ನಿಮ್ಮ ಜನ್ಮದಿನಾಚರಣೆ ಪ್ರಯುಕ್ತ ನಾವು ನಮ್ಮ ಕಚೇರಿಯಲ್ಲಿ ನಾವು ಆಚರಣೆ ಮಾಡಬೇಕು ಅಂತಿದ್ದೀವಿ, ತಾವು ಬರಲೇಬೇಕು ಅಂತೇಳಿ ರಾತ್ರಿನೂ ಫೋನ್ ಮಾಡಿ ಮತ್ತು ಇವತ್ತೂ ಬೆಳಿಗ್ಗೆ 2 ಸರಿ ಫೋನ್ ಮಾಡಿ ನಮ್ಮನ್ನು ಇಲ್ಲಿ ತುಂಬ ಆತ್ಮೀಯತೆಯಿಂದ ತುಂಬ ಪ್ರೀತಿಯಿಂದ ನಮ್ಮನ್ನು ಇಲ್ಲಿ ಇನ್ವೈಟ್ ಮಾಡಿದ್ರು. ಇದೇ ಸಂದರ್ಭದಲ್ಲಿ ನನ್ನ ಜೊತೆಗೆ ನಮ್ಮ ಗುರುಗಳಾದಂತಹ ನಮ್ಮ ಸುರೇಂದ್ರ ಗೌಡ್ರಣ್ಣವರಾಗಿರ್ಬೋದು, ನಮ್ಮ ಗೌರವಾಧ್ಯಕ್ಷರು ಆಗಿರ್ಬೋದು, ನಮ್ಮ ಖಜಾನ್ಸಿ ಅವರಾಗಿರ್ಬೋದು, ಈ ಒಂದು ಸಂಘದ ಅಧ್ಯಕ್ಷರು ನಮ್ಮ ಮಧುಸೂದನ್ ಚಾರಿ ಅವರಾಗಿರ್ಬೋದು, ನಮ್ಮ ಶ್ರೀನಿವಾಸ್ ಬಾಬಣ್ಣ, ತಂಗರಾಜಣ್ಣವರು ಮತ್ತು ನಮ್ಮ ಜಯಪ್ಪಣ್ಣವರು, ವಿಶೇಷವಾಗಿ ನಮ್ಮ ಶಂಕರಣ್ಣವರು, ಮುರಳಿ ಸ್ವಾಮಿಯವರು, ನಮ್ಮ ಕಾಳಿಕಾಂಬ ದೇವಸ್ಥಾನದ ಸ್ವಾಮಿಗಳು ಮತ್ತು ಈ ಸಂಘದ ಎಲ್ಲ ಸದಸ್ಯರು ಇವತ್ತು ಇಲ್ಲಿ ಸೇರಿ ನನ್ನ ಒಂದು ಇವತ್ತಿನ ಒಂದು ನನ್ನ ಜನ್ಮದಿನಾಚರಣೆಯ ಮೊದಲನೇ ಕೇಕ್ ಇದು. ಈ ಮೊದಲನೇ ಕೇಕು ನಮ್ಮ ಮಧುಸೂದನ್ ಅವರು ಅವರ ಒಂದು ಸಂಘದಿಂದ ನಮಗೆ ಆಚರಣೆ ಮಾಡ್ತಿರೋದು ಸಂತೋಷದ ವಿಷಯ. ಮತ್ತು ಈ ಒಂದು ಸಂಘದ ಜೊತೆಗೆ ಯಾವುದೇ ಅನಾನುಕೂಲಗಳ ಬಗ್ಗೆ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ನಾವು ಮಧುಸೂದನ್ ಸರ್ ಅವ್ರ ಜೊತೆಗೆ ಇದ್ದು ಎಲ್ಲರೂ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸಕ್ಕೆ ನಮ್ಮ ಒಂದು ಸಹಕಾರ ಬೇಕು ಅಂದಾಗ ಖಂಡಿತವಾಗ್ಲೂ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಏನು ಇವತ್ತು 14/2/2026 ದಿನ, ಇಂದು ತುಂಬ ಪವಿತ್ರವಾದ ದಿನ. ಇದು ಪ್ರೇಮಿಗಳ ದಿನಾಚರಣೆ ಅಂತ ಕರಿಬೋದು. ಹಾಗೂ
ನಮ್ಮ ಆತ್ಮೀಯರಾದ ಸತೀಶ್ ಅವರು ಆರ್ಕಾ ಜ್ಯುವೆಲರ್ಸ್ ಮಾಲೀಕರು ಸತೀಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಕಚೇರಿಗೆ ಬಂದು ನಮ್ಮ ಎಲ್ಲ ಪ್ರತಿಯೊಬ್ಬರು ಕಾರ್ಪೆಂಟರ್ಸ್ ಎಲ್ಲ ಸೇರಿ ಅವ್ರಿಗೆ ಶುಭ ಕೋರಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಒಳ್ಳೆ ಪದವಿ ಸಿಗಬೇಕು ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.